ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ವ್ಲಾಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಕನ್ನಡತನ ಪ್ರೋತ್ಸಾಹಿಸಿ. ಮಗಳ ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡ್ವಿ. ತುಂಬಾ ಜನ ಇನ್ಸ್ಟಾಗ್ರಾಮಲ್ಲೂ ಸಹ ಕೇಳ್ತಾ ಇದ್ರಿ ಅಲ್ಲಿನ ದೇವಸ್ಥಾನಗಳೆಲ್ಲ ಹೇಗಿರುತ್ತೆ ತೋರಿಸಿ ಅಂತ. ಬೆಳಗ್ಗೆ ಎದ್ದ ತಕ್ಷಣನೇ ಮಗಳಿಗೆ ಎಣ್ಣೆ ಸ್ನಾನ ಎಲ್ಲ ಮಾಡಿಸಿ ಅವಳನ್ನು ರೆಡಿ ಮಾಡಿ ನಾನು ಕೂಡ ರೆಡಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇವತ್ತು ನನ್ನ ಮಗನಿಗೆ ಕ್ರಿಕೆಟ್ ಮ್ಯಾಚ್ ಇರೋದ್ರಿಂದ ಅವನು ದೇವಸ್ಥಾನಕ್ಕೆ ಬರ್ತಿರ್ಲಿಲ್ಲ. ಹಾಗೆ ನನ್ನ ಮಗಳ ಹೆಸರು ಇಶಿತಾ ಅಂತ. ಎಲ್ಲರೂ ಇವತ್ತು ಅವಳು ಬರ್ಡೇ ಇರೋದ್ರಿಂದ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಅವಳಿಗೆ ವಿಶ್ ಮಾಡಿ. ಹಾಗೆ ಇವಳಿಗೆ ಬ್ಯಾಗ್ ಅಂದರೆ ತುಂಬ ಇಷ್ಟ. ನಮ್ಮ ಬ್ಯಾಗ್ಗಳನ್ನೇ ಹೊರಗಡೆ ಹೋಗುವಾಗ ಬೇಕು ಬೇಕು ಅಂತ ತುಂಬ ಆಟ ಮಾಡ್ತಿರ್ತಾಳೆ. ಹಾಗಾಗಿ ಅವಳಿಗೆ ನಿನ್ನೆ ಬರ್ತಡೇ ಶಾಪಿಂಗ್ ಹೋದಾಗ ಒಂದು ಬ್ಯಾಗ್ನ ಕೊಡಿಸ್ದೆ. ಹಾಗೆ ಹೋಗೋದಾರಿಲಿ ಹೂವು ಹಣ್ಣು ಎಲ್ಲ ತೊಗೊಂಡೋದ್ವಿ. ಹಾಗೆ ನಮ್ಮ ಮನೆಗೆ ಹತ್ರನೇ ಇರೋದ್ರಿಂದ ನಡ್ಕೊಂಡೇ ಹೋದ್ವಿ. ಜಪಾನಲ್ಲಿ ಈಗ ತುಂಬ ಬಿಸಿಲು, ಬೇಸಿಗೆಗಾಲ ಇಲ್ಲಿ. ಹಾಗೆ ಇವರು ರೆಡಿಮೇಡ್ ಫುಡ್ಗೆ ಅಡಿಕ್ಟ್ ಆಗಿದ್ರು ಸಹ ತುಂಬ ವಾಕಿಂಗು ಸೈಕಲಿಂಗ್ ಎಲ್ಲ ಜಾಸ್ತಿ. ಇವರು ಅಂದರೆ ನಮ್ಮಂಗೆ ಇವರು ಆಟೋದಲ್ಲಿ ಓಡಾಡೋದು ಆ ರೀತಿ ಎಲ್ಲ ಇರೋದಿಲ್ಲ. ತುಂಬ ವಾಕ್ ಮಾಡ್ತಾರೆ, ಸೈಕಲಿಂಗ್ ಮಾಡ್ತಾರೆ. ಹಾಗಾಗಿ ತುಂಬ ಹೆಲ್ದಿಯಾಗಿರ್ತಾರೆ. 80-85 ವರ್ಷದವರೆಗೂ ಬದುಕ್ತಾರೆ. ಬಂದ್ವಿ ದೇವಸ್ಥಾನಕ್ಕೆ. ನೋಡಿ ಇದೇ ದೇವಸ್ಥಾನ. ಹೊರಗಡೆಯಿಂದ ನೋಡೋಕ್ಕೆ ಬಿಲ್ಡಿಂಗ್ ಮನೆ ರೀತಿ ಕಾಣಿಸ್ತದೆ. ಇಸ್ಕಾನ್ ಟೆಂಪಲ್, ಶ್ರೀಕೃಷ್ಣ ರಾಧಾಕೃಷ್ಣ ದೇವಸ್ಥಾನ. ಪ್ರತಿದಿನ ಕೂಡ ಓಪನ್ ಇರುತ್ತೆ. ಆದರೆ ಶನಿವಾರ ಭಾನುವಾರ ಹೆಚ್ಚಾಗಿ ಜನ ಬರ್ತಾರೆ, ರಜೆ ಎಲ್ಲ ಇರೋದ್ರಿಂದ. ಒಳಗಡೆ ಯಾವ ರೀತಿ ಇದೆ ಅಂತ ನೋಡಿ. ಈ ರೀತಿ ಸೈಡಲ್ಲಿ ಸ್ಟ್ಯಾಂಡ್ ಇರುತ್ತೆ, ಸ್ಲಿಪ್ಪರ್ ಸ್ಟ್ಯಾಂಡು. ಸ್ಲಿಪ್ಪರ್ಸ್ನೆಲ್ಲ ಅಲ್ಲೇ ಬಿಡಬೇಕು. ಹಾಗೆಯೇ ಈ ಕಡೆ ಛತ್ರಿಗಳೆಲ್ಲ ಇಡೋದಕ್ಕೆ ಜಾಗ ಮಾಡಿದ್ದಾರೆ ನೋಡಿ. ಇಲ್ಲಿ ಛತ್ರಿಗಳನ್ನ ಇಟ್ಬಿಟ್ಟು ಹೋಗಬೇಕು. ಬನ್ನಿ ಈಗ ಒಳಗಡೆ ಯಾವ ರೀತಿ ಇದೆ ಅಂತ ನೋಡಿ. ಅಬ್ಸರ್ವ್ ಮಾಡಿ ನೀವು, ಇಲ್ಲಿ ಯಾರೊಬ್ಬರು ಕೂಡ ಲೇಡೀಸು ಜೀನ್ಸು ಟಿ ಶರ್ಟ್ ಈ ಥರ ಹಾಕೊಂಬರೋದಿಲ್ಲ. ಪ್ರತಿಯೊಬ್ಬರು ಲೇಡೀಸ್ ಕೂಡ ಇಲ್ಲಿ ಚೂಡಿದಾರ, ಸ್ಯಾರಿ ಈ ರೀತಿನೇ ಹಾಕೊಂಬರ್ತಾರೆ. ಅದೇ ಚಂದ ಒಂದು ರೀತಿ ನೋಡೋಕೆ ನಮಗೆ. ನಾವು ಸ್ವಲ್ಪ ಬೇಗನೆ ಬಂದ್ವಿ, ಭಜನೆ ಎಲ್ಲ ನಡೀತಾ ಇತ್ತು. ಇಲ್ಲಿನ ದೇವಸ್ಥಾನಗಳಿಗೆ ಜಾಪನೀಸ್ ಜನನೂ ಕೂಡ ಬರ್ತಾರೆ, ಬಂದು ಭಜನೆ ಎಲ್ಲ ಕೇಳ್ತಾರೆ. ಅವ್ರದ್ದೇ ಒಂದು ಜಾಪನೀಸ್ ಲ್ಯಾಂಗ್ವೇಜಲ್ಲೇ ಭಜನೆನೂ ಕೂಡ ಮಾಡ್ತಾರೆ. ನನ್ನ ಮಗಳು ಕೂಡ ಭಜನೆಯಲ್ಲಿ ಮುಳುಗೆ ಹೋಗಿದ್ಲು. ಫುಲ್ ಚೆನ್ನಾಗಿ ಖುಷಿ ಪಡ್ತಾ ಇದ್ಲು. ಈ ಟೈಮಲ್ಲಿ ದೇವರಿಗೆ ಅಲಂಕಾರ ನಡೀತಾ ಇರುತ್ತೆ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಹಾಗೆ ಆರತಿ ಎಲ್ಲ ಆಗ್ತಾ ಇತ್ತು. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಇಲ್ಲಿರೋ ಇಂಡಿಯನ್ಸ್ಗೆ ಅಂದರೆ ನಮ್ಗಳಿಗೆ ಇಲ್ಲೇನೋ ಫಂಕ್ಷನ್ಸ್ಗೆ ಹೋಗಬೇಕು ಅಥವಾ ರಿಲೇಷನ್ಸು ಫ್ರೆಂಡ್ಸು ಈ ರೀತಿ ಎಲ್ಲ ಇರೋದಿಲ್ಲ. ಹಾಗಾಗಿ ನಮಗೂ ಬೇಜಾರಾದಾಗ ಈ ರೀತಿ ದೇವಸ್ಥಾನಕ್ಕೆ ಬರ್ತೀವಿ. ಇಲ್ಲಾಂದ್ರೂ ಅರ್ಧ ದಿನ ಇಲ್ಲೇ ಕಾಲ ಕಳಿತೀವಿ. ಇವತ್ತು ಕೇಕ್ ಕಟ್ಟಿಂಗ್ ಎಲ್ಲ ಇರೋದ್ರಿಂದ ಬೇಗ ಹೊರಡ್ತಾ ಇದ್ದೀವಿ. ಹಾಗೆ ಇಲ್ಲಿ ಭಗವದ್ಗೀತೆ ಬುಕ್ಸ್ಗಳೆಲ್ಲ ಸಿಗುತ್ತೆ. ಎಲ್ಲ ಲ್ಯಾಂಗ್ವೇಜಲ್ಲೂ ಸಹ ಇರುತ್ತೆ. ಜಾಪನೀಸ್ ಲ್ಯಾಂಗ್ವೇಜಲ್ಲೂ ಸಹ ಪ್ರಿಂಟ್ ಮಾಡಿರ್ತಾರೆ. ಅವರು ಕೂಡ ತಗೊಂಡು ಓದ್ತಾರೆ. ಆಮೇಲೆ ಊಟಕ್ಕೆ ಅಂತ ಹೋದ್ವಿ. ಎಷ್ಟು ಜನ ಅಂದರೆ ಬರ್ತಾನೆ ಇರ್ತಾರೆ. ಅದರಲ್ಲೂ ಶನಿವಾರ ಭಾನುವಾರ ಅಂತೂ ರಜದಲ್ಲಿ ಇರ್ತಾರಲ್ಲ, ಹಾಗಾಗಿ ತುಂಬ ಜನ ಬರ್ತಾನೆ ಇರ್ತಾರೆ. ಇದು ಊಟದ ಹಾಲು ನೋಡಿ, ಹೀಗಿರುತ್ತೆ. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಮತ್ತೆ ದೇವರಿಗೆ ಒಂದು ನಮಸ್ಕಾರ ಹಾಕ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಬರೋ ದಾರಿಲೇನೆ ಒಂದು ಅನಿಮಲ್ ಪಾರ್ಕ್ ಸಿಗುತ್ತೆ. ಅಂದರೆ ನನ್ನ ಮಗಳಿಗೆ ಇದು ತುಂಬ ಇಷ್ಟ. ಈ ಜಾಗ ತುಂಬ ಪ್ರಾಣಿಗಳಿರ್ತವೆ. ಅಂದರೆ ವೈಲ್ಡ್ ಅನಿಮಲ್ಸ್ಗಳಿರೋದಿಲ್ಲ, ಸಣ್ಣ ಪುಟ್ಟ ಪ್ರಾಣಿಗಳಿರುತ್ತೆ. ಈ ಜಾಗದಲ್ಲಂತೂ ಕುರಿ, ಕೋಳಿ, ಆಡು, ಮೊಲ ಇದೆಲ್ಲ ಇರುತ್ತೆ. ಅವಳಿಗೆ ಈ ಜಾಗದಲ್ಲಿ ತುಂಬ ಟೈಮ್ನ ಕಳೀತಾ ಇದ್ಲು. ಆದರೆ ನಾವು ಬರೋದು ತುಂಬ ಲೇಟ್ ಆಗೋಯ್ತು, 3:30 ಆಗೋಯ್ತು. ಹಾಗಾಗಿ ಅವುಗಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವು ಸಿಗ್ಲಿಲ್ಲ ಅವಳಿಗೆ ನೋಡೋಕ್ಕೆ. ಹಾಗೆ ಇಲ್ಲಿ ಎಲ್ಲೇ ಹೋದ್ರೂ ಸಹ ಕ್ಲೀನಾಗಿ ಇಟ್ಟಿರ್ತಾರೆ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಇಲ್ಲಿ. ಈ ಪಾರ್ಕಿಗೆ ಯಾವುದೇ ರೀತಿ ದುಡ್ಡೆಲ್ಲ ಪೇ ಮಾಡಂಗಿಲ್ಲ. ಅಂದರೆ ಸಿಟಿಲಿ ಬೆಳೆಯೋ ಮಕ್ಕಳು ಸಹ ಪ್ರಾಣಿಗಳ ಜೊತೆ ಬೆರೀಲಿ ಅಂತ ಈ ರೀತಿ ಮಾಡಿದ್ದಾರೆ. ಹಾಗೆ ನಮ್ಮೂರಲ್ಲಿ ಬೆಂಗಳೂರಲ್ಲಿ ಇರೋರು ಈ ರೀತಿ ಪ್ರಾಣಿಗಳನ್ನ ನೋಡಬೇಕು ಅಂದರೆ ಹಳ್ಳಿಗಳಿಗೆ ಹೋಗಬೇಕು. ಆದರೆ ಇಲ್ಲಿ ಸಿಟಿ ಮಧ್ಯದಲ್ಲೇ ಈ ರೀತಿ ಮಾಡಿದ್ದಾರೆ. ಮಕ್ಕಳು ಯಾವಾಗ ಬೇಕಾದರೂ ಪ್ರಾಣಿಗಳನ್ನ ನೋಡ್ಬೋದು, ಬಂದು ಮುಟ್ಟಿ ಆಟಾಡಿಸ್ಬೋದು. ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಈ ಪಾರ್ಕಿಗೆ ಬಂದರೆ ಒಂದಿನ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಂದರೆ ಪ್ರಾಣಿಗಳನ್ನ ನೋಡಿಕೊಂಡು ಮಕ್ಕಳನ್ನ ಆಟಾಡಿಸ್ಕೊಂಡು ಸ್ವಲ್ಪ ಊಟ ಗೀಟ ಕಟ್ಕೊಂಡು ಪ್ಯಾಕ್ ಮಾಡ್ಕೊಂಡು ಬಂದುಬಿಟ್ರೆ ಆರಾಮಾಗಿ ಒಂದಿನ ಕಳೆಯೋದೇ ಗೊತ್ತಾಗೋದಿಲ್ಲ. ಬಿಸಿಲು ಸಿಕ್ಕಾಬಟ್ಟೆ ಇದ್ದದ್ರಿಂದ ಸ್ವಲ್ಪ ವಾಟರ್ ಫೌಂಟೇನಲ್ಲಿ ಆಟಾಡ್ಸೋಣ ಅಂದ್ಕೊಂಡ್ವಿ. ಬಿಸಿಲಿತ್ತಲ್ವ, ನನಗೆ ಗೊತ್ತು ಇವರು ವಾಟರ್ ಫೌಂಟೇನಲ್ಲಿ ಆಡ್ತಾಳೆ ಅಂತ. ಹಾಗಾಗಿ ಒಂದು ಜೊತೆ ಎಕ್ಸ್ಟ್ರಾ ಬಟ್ಟೆ ತಂದಿದ್ದೆ. ಸ್ವಲ್ಪ ಹೊತ್ತು ಹಾಗೆ ಆಟ ಆಡ್ಬಿಟ್ಟು ಹೊರಟ್ವಿ. ಬರ್ತ್ಡೇಗೆ ನನಗೆ ಇಲ್ಲಿ ಜಾಸ್ತಿ ಫ್ರೆಂಡ್ಸ್ ಏನು ಮಾಡ್ಕೊಂಡಿಲ್ಲ.
ನಾನು, ಇಬ್ಬರೇ ಫ್ರೆಂಡ್ಸ್ ಇರೋದು ನನಗೆ. ಅವರು ಕೂಡ ಕನ್ನಡದವರು. ನೀವೇ ನೋಡಿದ್ರಲ್ಲ ದೇವಸ್ಥಾನ, ಹಾಗೆ ಅಲ್ಲಿ ಪಾರ್ಕು, ಟೈಮ್ ಕಳೆದಿದ್ದೇ ಗೊತ್ತಾಗ್ಲಿಲ್ಲ. ಫ್ರೆಂಡ್ಸೇ ಎಲ್ಲ ಸಿಂಪಲ್ ಆಗಿ ಡೆಕೋರೇಟ್ ಮಾಡಿದ್ರು. ನಾನು ಸ್ವಲ್ಪ ಜಾಮೂನ್ ನೆನೆನೆ ಮಾಡ್ಕೊಂಡಿದ್ದೆ. ಸ್ವಲ್ಪ ಪಲಾವ್ ಮಾಡೋಣ ಅಂತ ನಾನು ಕಿಚನ್ಗೆ ಸೇರ್ಕೊಂಡ್ಬಿಟ್ಟಿದ್ದೆ. ನಮ್ಗಳಿಗೆ ಅಂತ ಪಲಾವು ಬಜ್ಜಿ ಮಾಡ್ಕೊಂಡಿದ್ದೆ. ಮಕ್ಕಳಿಗೆ ಸ್ವಲ್ಪ ಮ್ಯಾಗಿ ಸ್ನ್ಯಾಕ್ಸ್ ಜ್ಯೂಸು ಇದೆ. ಅವ್ರಿಗೆ ಹೊಟ್ಟೆ ತುಂಬೋಯ್ತು. ಅರ್ಜೆಂಟಲ್ಲಿ ನಾನು ಕುಕ್ಕಿಂಗ್ದು ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ನನ್ನ ಮಗಳಿಗಂತೂ ರೆಸ್ಟೇ ಇಲ್ಲ. ಬೆಳಗಿಂದ ದೇವಸ್ಥಾನ, ಅಲ್ಲಿಂದ ಪಾರ್ಕು, ಆಟ, ಬರೀ ಇದೇ ಆಯ್ತು ಇವತ್ತೆಲ್ಲ ಇವಳಿಗೆ. ಅಂದರೆ ಬರೋ ದಾರಿಲಿ ಸ್ವಲ್ಪ ಹೊತ್ತು ಮಲಗಿದ್ಲು ಗಾಡಿಲೇನೆ, ಸ್ಟ್ರೋಲರಲ್ಲಿ. ಇದು ನನ್ನ ಫಸ್ಟ್ ವ್ಲಾಗು, ಲೆಂತಿ ವಿಡಿಯೋ. ಹಾಗಾಗಿ ಕೆಲವೊಂದು ಕ್ಲಿಪ್ಸ್ಗಳೆಲ್ಲ ಯಾವ ರೀತಿ ಶೂಟ್ ಮಾಡ್ಕೋಬೇಕು ಅಂತ ನನಗೆ ಗೊತ್ತಾಗಿಲ್ಲ. ಹೋಗ್ತಾ ಹೋಗ್ತಾ ಕಲಿಯೋಣ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಇಶಿ ಬರ್ತಡೇ ಅಂತ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.